ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಮಂಗಳವಾರ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಪಾಪುಗೆ ಇವತ್ತು ಎಣ್ಣೆ ಸ್ನಾನ ಇತ್ತು. ಅವನಿಗೆ ಎಣ್ಣೆ ಸ್ನಾನ ಮುಗಿಸಿ ಮಲಗಿಸಿ ಎಬ್ಬಿಸ್ಕೊಂಡೆ. ಇವತ್ತು ನಾನು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ವಾಷಬಲ್ ಡೈಪರ್ ಅಂತ. ಇದನ್ನು ನಾವು ವಾಶ್ ಕೂಡ ಮಾಡ್ಕೋಬೋದು. ಇದನ್ನು 0 to 12 months ಅಂದರೆ 1 year ತನಕ ನಾವು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ. ಇದನ್ನು 2 hours ತನಕ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಒಂದು 4-5 ತಂದಿಟ್ಕೊಂಡ್ರೆ ಸಾಕು. ನಾನು ಇದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೆರಡನ್ನು ತರಿಸಿದ್ದೆ. ಸೊ ನೋಡಿ ಯಾವ ಥರ ಬಟನ್ಸ್ನ ಕೊಟ್ಟಿದ್ದಾರೆ. ನಾವು ಯಾವ ಥರ ಬೇಕಿದ್ರೂ ಅಡ್ಜಸ್ಟ್ ಮಾಡಿಕೊಂಡು ಪಾಪುಗಳಿಗೆ ಹಾಕ್ಬೋದು. ಇದನ್ನು 1 year ತನಕ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಂದುಬಿಟ್ಟು. ನೋಡಿ ಬಟನ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ ಕೂಡ ಚೆನ್ನಾಗಿ ಮಾಡ್ಬೋದು. ನೋಡಿ ಅದರೊಳಗಡೆ ಯಾವ ಥರ ಪ್ಯಾಡ್ ಕೊಟ್ಟಿದ್ದಾರೆ, ಅದನ್ನು ಆ ಥರ ಒಳಗಡೆ ಹಾಕಬೇಕು. ನಾನು 2 ಮಾತ್ರ ತರಿಸ್ಕೊಂಡಿದ್ದೆ. ಚೆನ್ನಾಗಿ ಯೂಸ್ ಆಗಿದೆ. ನಾನು ಇದನ್ನು ಒಂದು 3 months ಯೂಸ್ ಮಾಡಿದ್ದೀನಿ. ಪಾಪುಗೆ ನೋಡಿ ಎಷ್ಟು ಚೆನ್ನಾಗಿ ಕೂರುತ್ತಿದೆ. ನಾವು ಇಲೋಫಿಯಿಂದ ತರಿಸ್ಕೊಂಡಿದ್ದು. ಇದು ಮಾತ್ರ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಹಾಕಿ, ನಾನು ಹೇಳ್ತೀನಿ. ಸೊ ಪಾಪುನು ಕೂಡ ನನಗೆ ಆಟ ಆಡಿಸ್ತಾ ಇದ್ದ. ಔತ್ಕೊಳ್ಳೋದು ಆ ಥರ ಆಟ ಆಡಿಸ್ತಿದ್ದ ನನಗೇನೆ. ಸೊ ಖುಷಿಯಾಗುತ್ತೆ ಈ ಥರ ಆಟ ಆಡ್ತಿದ್ರೆ ಮಕ್ಕಳು ನೋಡೋದಕ್ಕೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ವಾಕರಿಗೆ ಹಾಕಿದರೆ ಮಾತ್ರ ಅವನು ಎಲ್ಲ ಕಡೆನೂ ಹೋಗ್ತಿರ್ತಾನೆ. ಸೊ ಮಧ್ಯಾಹ್ನ ಆಯಿತು, ಅವನಿಗೆ ನಾನು ಫಾರ್ಮುಲಾ ಪೌಡರಿಂದ ಹಾಲನ್ನ ರೆಡಿ ಮಾಡ್ತೀನಿ. ಅದರೊಳಗಡೆ ನಾನು ಕ್ರ್ಯಾಕ್ ಚಾಕ್ ಬಿಸ್ಕೆಟ್ನ ಹಾಕಿ ನೆನೆಸ್ಕೊಂಡು ಅವನಿಗೆ ತಿನ್ನಿಸ್ತೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಇವತ್ತು. ಗುಡಿಗೆ ಮಾಡ್ತೀವಿ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಎಲ್ರಿಗೂ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಅನ್ನೋ ದೇವರಿಗೆ ನಾವು ತಳ್ಗೆ ಮಾಡಿದ್ವಿ ಇವತ್ತು ಮಂಗಳವಾರ. ಸೊ ಅಪ್ಪ ಪಾಪುನ ಕರ್ಕೊಂಡು ಆಚೆನೇ ನಿಂತಿದ್ರು. ಮಕ್ಕಳನ್ನು ಇನ್ನು ದೇವಸ್ಥಾನಕ್ಕೆ ಕರ್ಕೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಾನು ಚಿಕ್ಕಿ ಮನೆಗೆ ಹೋಗಿದ್ದೆ, ತಮ್ಮಂದ್ರನ್ನ ಕರ್ಕೊಂಡು ಬಂದೆ. ಸೊ ಬೇಜಾರಾಗ್ತಿತ್ತು ಅಂತ ಹೇಳ್ಬಿಟ್ಟು 3 ಜನನು ಕಳ್ಳ ಪೊಲೀಸ್ ಆಟಾಡ್ತಾ ಇದ್ವಿ. ನಮ್ಮ ಪಾಪುಗೆ 2 ಬಂದುಬಿಟ್ಟಿದೆ. ಎಷ್ಟು ಮಂತಲ್ಲಿ ಬಂತು, ಪಾಪು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.